ಇವತ್ತು ಶಾಪಿಂಗ್ ಹೋಗಬೇಕು. ಎಲ್ಲರೂ ಸಹಿತ ನಮ್ಮ ಮನೇಲಿ ಎಲ್ಲರೂ ಸಹಿತ ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತಗೊಂಡಿದ್ರು. ಸಿಂಪಲ್ ಆಗಿ ಡ್ರೆಸ್ ತಗೊಳ್ಳೋಣ, ಮತ್ತೆ ಯಶುಗೆ ಆಕ್ಸೆಸರೀಸ್ ತಗೊಂಡ್ಬರ್ಬೇಕು. ತುಂಬಾ ಶೆಕೆ, ಹೊರಗಡೆ ಬಿಸಿಲು ಬೇರೆ ತಡೆಯೋದಕ್ಕಾಗೋದಿಲ್ಲ. ಇವಾಗ ಆಲ್ಮೋಸ್ಟ್ ಹಿಂಗೆ ತೆಗಿಬೇಕು. ಅದೇ ಅದು ಇಲ್ಲ ಆರೆಂಜ್ ನೋಡಿ ಯಶು ನಾನು ತೋರ್ತಿದ್ದೀನಿ ಅಂತ ಅವಳೇನೋ ತಂದು ತೋರ್ತಾ ಇದ್ದಾಳೆ. ತಿನ್ನಿ ಡಾಕ್ಟರ್ ಏನಾದ್ರಮ್ಮ ಮೊಟ್ಟೆ ಜಾಸ್ತಿ ತಿನ್ಬೇಡ ಅಂತ ಹೇಳಿದ್ರಾ? ಪುದೀನ ಚಟ್ನಿ, ವಾ ನನಗಂತೂ ತುಂಬ ಇಷ್ಟ ಪುದೀನ ಚಟ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ರೆಡಿ ಆಗಬೇಕು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಇವತ್ತು ನಾನು ಶಾಪಿಂಗ್ ಹೋಗೋಣ ಅಂತ ದಿನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ ಅಲ್ವಾ. ಇವತ್ತು ಶಾಪಿಂಗ್ ಹೋಗಬೇಕು. ಎಲ್ಲರೂ ಸಹಿತ ನಮ್ಮ ಮನೇಲಿ ಎಲ್ಲರೂ ಸಹಿತ ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತೊಗೊಂಡಿದ್ರು. ನಾನೊಬ್ಬಳೇ ತೊಗೊಂಡಿರಲಿಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ. ನನ್ನ ಹಸ್ಬೆಂಡು ಪ್ರೆಗ್ನೆನ್ಸಿ ಅಲ್ವಾ, ಅದಕ್ಕೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿದರು. ಇವತ್ತು ಬೇಗನೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ. ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬರ್ತೀನಿ ಫ್ರೆಂಡ್ಸ್. ಬೈಕಲ್ಲಿ ರೋಡಲ್ಲಿ ಆಗೋದೇ ಇಲ್ಲ, ತುಂಬ ಇದಾಗುತ್ತೆ. ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡು ಯಶು ಕರ್ಕೊಂಡು ಡ್ಯೂಟಿಗೆ ಹೋಗ್ತಾರೆ, ಗಾಡಿಗೆ ಹೋಗ್ತಾರೆ. ಯಶು ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಶಾಪಿಂಗ್ ಅಂದರೆ ಅಂಥದ್ದೇನಿಲ್ಲ ಫ್ರೆಂಡ್ಸ್, ಅದು ತುಂಬ ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಡ್ರೆಸ್ ತೊಗೊಳ್ಳೋಣ ಅಂತ, ಸಿಂಪಲಾಗಿ ಡ್ರೆಸ್ ತೊಗೊಳ್ಳೋಣ. ಮತ್ತು ಯಶುಗೆ ಆಕ್ಸೆಸರೀಸು ತೊಗೊಂಬರ್ಬೇಕು. ಹೇರ್ ಬ್ಯಾಂಡು, ಕ್ಲಿಪ್ಪು ಅದೆಲ್ಲ ಸ್ವಲ್ಪ ಯಶುಗೆ ಇರಲಿಲ್ಲ, ಬರೀ ಕೂದಲೇ ಓಡಾಡೋಳಲ್ವ, ಅದಕ್ಕೆ ಅವಳಿಗೂ ಸ್ವಲ್ಪ ಆಕ್ಸೆಸರೀಸ್ ತರೋಣ ಅಂತ. ಯಶುಗೆ ಮತ್ತು ಸಾಗರ್ಗೆ, ಭುವನ್ಗೆ, ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಸಹಿತ ಬಟ್ಟೆ ಆಗಿದೆ. ನಾನು ಒಬ್ಬಳಿಗೆ ಬಟ್ಟೆ ಇರಲಿಲ್ಲ. ಇವತ್ತು ಫೈನಲ್ ಆಗಿ ಒಂದು ಸಿಂಪಲ್ ಆಗಿರೋ ಟಾಪ್ ತೊಗೊಳ್ಳೋಣ ಅಂತ. ನೋಡೋಣ ಅಲ್ಲಿ ಹೋದರೆ ಯಾವ ರೀತಿಯಾಗಿ ತೊಗೊಳ್ತೀನಿ ಅಂತ ನೋಡ್ತೀನಿ. ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಇರಲಿಲ್ಲ ಅಂದರೆ ಏನು ಅಲ್ವಾ. ನಾನೇ ಬೇಡ ಅಂತ ಇದ್ದೆ, ನನ್ನ ಹಸ್ಬೆಂಡೇ ಪಾಪ ಹೋಗು ಅಂತ ಹೇಳಿ ಹೊಸ ಬಟ್ಟೆ ಎಲ್ಲರೂ ತಗೊಂಡಿದ್ದಾರೆ, ನೀನು ಸಹಿತ ಹೊಸ ಬಟ್ಟೆ ತಗೋ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇವಾಗ ಹೋಗಬೇಕು ಫ್ರೆಂಡ್ಸ್, ಬನ್ನಿ ಹೋಗೋಣ. ಆದರೆ ಅಲ್ಲಿ ವಿಡಿಯೋ ಶೂಟ್ ಮಾಡ್ತೀನಿ, ನಿಮಗೆ ಆದಷ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಟೈಮ್ ಬೇರೆ ಆಗ್ತಾ ಇದೆ. ಬನ್ನಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ನೋಡ್ತಾ ಇರ್ತೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ, ಅದೊಂದೇ ಬೇಜಾರು. ಮತ್ತು ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಬೇಕು. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನನಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ಜಾಸ್ತಿ ಏನು ಬೇಡ, ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈಗ ತಾನೇ ಸ್ವಲ್ಪ ಡ್ರೆಸ್ಸನ್ನು ಹಾಕೊಂಡಿದ್ದೀನಿ ಅಷ್ಟೇ, ಇನ್ನು ಫೇಸಿಗೆ ಏನು ಕ್ರೀಮ್ ಏನು ಅಪ್ಲೈ ಮಾಡ್ಕೊಂಡಿಲ್ಲ. ರೆಡಿಯಾಗಿ ಓಡೋದು ಅಷ್ಟೇ ಬಾಕಿ ಇದೆ. ಬೇಗ ಬರೋಣ ಅಂತ ಫ್ರೆಂಡ್ಸ್. ತುಂಬ ಶೆಕೆ, ಹೊರಗಡೆ ಬಿಸಿಲು ಬೇರೆ ತಡೆಯೋದಕ್ಕಾಗೋದಿಲ್ಲ. ಇವಾಗ ಆಲ್ಮೋಸ್ಟ್ 3 o'clock ಆಗ್ತಾ ಬರ್ತಾ ಇದೆ. 3 ಗಂಟೆ ಮೇಲೆ ಹೊಡ್ತಾ ಇದ್ದೀನಿ. ಸ್ವಲ್ಪ ನೆರಳು ಬರೋ ಟೈಮ್ ಅಲ್ವಾ, ಅದಕ್ಕೆ 3 ಗಂಟೆ ಮೇಲೆ ಹೋಗ್ತಾ ಇದ್ದೀನಿ. ನೋಡೋಣ, ಬನ್ನಿ ಹೋಗಿ ತೋರಿಸ್ತೀನಿ ಏನೆಲ್ಲ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ನಾನಿಲ್ಲಿ ಬಾಂಬೆ ಬಜಾರಿಗೆ ಬಂದಿದ್ದೀನಿ. ಆವಾಗಲೇ ಬಿಗ್ ಬಜಾರ್ ಅಂತ ಹೇಳಿದೆ, ಇದು ಬಾಂಬೆ ಬಜಾರ್ ಅಂತಲೇ ಹೇಳ್ಬೋದು, ಬಾಂಬೆ ಬಿಗ್ ಬಜಾರ್ ಅಂತ. ಒಳಗಡೆ ಹೋಗೋದಾದರೆ ಜಾಸ್ತಿ ವಿಡಿಯೋನು ತಗೊಂಡಿಲ್ಲ, ಹಾಗೆ ಮೇಲೆ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ. ಇನ್ನು ಮೇಲುಗಡೆ ಬಟ್ಟೆ ಎಲ್ಲ ಇರುತ್ತೆ. ಇಲ್ಲಿ ಮನೆಗೆ ಏನೇನು ಐಟಮ್ ಬೇಕು, ಮತ್ತು ಮಕ್ಕಳಿಗೆ ಚಿಕ್ಕದು ಏರ್ ಬ್ಯಾಂಡು ಮತ್ತು ಏರ್ ಕ್ಲಿಪ್ಸು, ನಮಗೆ ರಿಬ್ಬನ್ಸ್ ಆಗಿರ್ಬೋದು, ತುಂಬ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ದೊಡ್ಡ ಬಿಗ್ ಬಜಾರ್ ಇದು, ತುಂಬ ಚೆನ್ನಾಗಿದೆ ಮಾತ್ರ, ತುಂಬ ಅಫೋರ್ಡಬಲ್ಗೂ ಸಹಿತ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿಯ ಹಳೆ ವಸ್ತುಗಳನ್ನ ಹಿಡಿಯೋದಿಲ್ಲ ಖಂಡಿತ. ನೀವಿಲ್ಲಿ ನೋಡ್ತಿರ್ಬೋದು, ಎಲ್ಲದೂ ಸಹಿತ ಹೊಸದೇ ಪ್ಲೇಟ್ ಆಗಿರ್ಬೋದು, ಲೋಟ ಆಗಿರ್ಬೋದು, ಸ್ಟೀಲ್ ಬಟ್ಲಾಗಿರ್ಬೋದು, ಎಲ್ಲದು ಪ್ರತಿಯೊಂದು ಸಹಿತ ಮನೆಗೆ ಏನೇನು ಯೂಸ್ ಬೇಕೋ ಕಿಚನ್ಗೆ ಐಟಮ್ಸ್ ಎಲ್ಲ ಬೇಕು ನೋಡಿ. ಕೊಬ್ಬರಿ ತುರಿಯೋದಾಗಿರ್ಬೋದು, ಮತ್ತು ಮಜ್ಜಿಗೆ ಕಡಿಯೋದಾಗಿರ್ಬೋದು, ಮತ್ತು ಸ್ಮ್ಯಾಶರ್ ಬರುತ್ತೆ ನೋಡಿ, ಬೇಳೆ ಸ್ಮ್ಯಾಶ್ ಮಾಡೋದಕ್ಕೆ, ಕ್ಲಿಪ್ಸ್ ಆಗಿರ್ಬೋದು, ಬಟ್ಟೆ ಕ್ಲಿಪ್ಸ್ ಆಗಿರ್ಬೋದು, ಎಲ್ಲದೂ ಸಹಿತ ಇಟ್ಟಿದ್ದಾರೆ. ಪ್ಲೇಟ್ಸು ಸಹಿತ 10 ರೂಪೀಸಿಂದ ಹಿಡ್ದು 15 ರೂಪೀಸು, ಒಳ್ಳೊಳ್ಳೆ ಗಟ್ಟಿ ಕ್ವಾಲಿಟಿ ಆಗಿರೋದು 25 ರೂಪೀಸು, ಆ ರೀತಿಯಾಗಿ ಇರ್ತಾ ಇತ್ತು ನೋಡಿ. ಕೊಬ್ಬರಿ ತುರಿಯೋದು ಎಲ್ಲ ಡಿಸೈನ್ ಥರದ್ದು, ಒಂದೇ ಥರದ್ದು ಇಟ್ಟಿಲ್ಲ, ಬೇರೆ ಬೇರೆ ಥರದ್ದು ಕೊಬ್ಬರಿ ತುರಿಯೋದು, ಗ್ಯಾಸ್ ಲೇಟರು, ಸಿಸರಿಂಗು, ಚಾಕು ನೋಡಿ, ಚಪಾತಿ ಎತ್ತೋದು ಅದೆಲ್ಲದು ಸಹಿತ ಇಟ್ಟಿದ್ದಾರೆ. ಚಪಾತಿ ಎತ್ತೋದು ಮರದ್ದು ತುಂಬ ಚೆನ್ನಾಗಿರುತ್ತೆ. 10 ರೂಪೀಸು, ಬರೀ 10 ರೂಪೀಸ್ಗೆ ಕೊಡ್ತಾರೆ. ಆನ್ಲೈನಲ್ಲಾದರೆ ಜಾಸ್ತಿ ರೇಟ್ ಆಗುತ್ತೆ. ಇಲ್ಲಿ ನೀವು ಈ ರೀತಿಯಾಗಿ ಬಿಗ್ ಬಜಾರ್ಗೆ ಸೇಲಿಗೆ ಬಂದು ನೋಡೋದಾದರೆ ತುಂಬ ಚೆನ್ನಾಗಿ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಬೆಳ್ಳಿ ತಟ್ಟೆ ಥರದ್ದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ 150 ರೂಪೀಸು ಇಲ್ಲ 100 ರೂಪೀಸು ಇರ್ಬೋದು. ಕಾಫಿ ಮಗ್ ಆಗಿರ್ಬೋದು, ಹಾಟ್ ಬಾಕ್ಸ್ ಆಗಿರ್ಬೋದು, ಸ್ಟೀಲ್ ಹಾಟ್ ಬಾಕ್ಸು, ಪ್ಲಾಸ್ಟಿಕ್ ಹಾಟ್ ಬಾಕ್ಸು,
ಕನ್ನಡಿ ಎಲ್ಲ ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಆದರೆ ಏನು ಮಾಡೋದು, ನಾನು ಪದೇ ಪದೇ ಬರ್ತಾ ಇರ್ತೀನಿ ಅಲ್ವಾ, ಎಲ್ಲದೂ ಸಹಿತ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಇಲ್ಲೇನೋ ಯೂಸ್ ಇರೋದು ಮಾತ್ರ ತೊಗೊಳ್ತೀನಿ, ಸುಮ್ಮನೆ ಯೂಸ್ ಇಲ್ದಿದ್ದೆಲ್ಲ ತೊಗೊಂಡೋಗಿ ಏನು ಮಾಡಲಿ ಅಲ್ವಾ, ಅದಕ್ಕೆ ಯೂಸ್ ಇರೋದು ಮಾತ್ರ ತೊಗೊಂಡೋಗೋಣ ಅಂತ ಇವತ್ತು ಬಂದಿದ್ದೀನಿ. ಹಾಗೆ ಬಂದಿದ್ದೆ ಅಲ್ವಾ, ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಥರ ಹೆಣ್ಮಕ್ಳಿಗೆ ನೋಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬುಟ್ಟಿ ತರಕಾರಿ ಹಾಕೋದಕ್ಕೆ ಬುಟ್ಟಿ ಆಗಿರ್ಬೋದು, ಹೂವು ಹಾಕೋದಕ್ಕೆ ಬುಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಮಾತ್ರ. ವೆರೈಟಿ ಬುಟ್ಟೀಸ್ ಎಲ್ಲ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬರೀ 120 ರುಪೀಸ್ಗೆ 100 ರುಪೀಸ್ಗೆಲ್ಲ ನಿಮಗೆ ಈ ರೀತಿಯಾಗಿರೋ ಬುಟ್ಟಿ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೆಗಂತೂ ತುಂಬ ಇಂಪಾರ್ಟೆಂಟಾಗಿ ಏನೇನು ಬೇಕೋ ಅದೆಲ್ಲದೂ ಸಹಿತ ಸಿಗುತ್ತೆ ಅಂತಲೇ ಹೇಳ್ಬೋದು. ಜಗ್ ಆಗಿರ್ಬೋದು, ಸೋಪ್ ಹಾಕೋದಕ್ಕೆ ಕೆಳಗಡೆ ಇಲ್ಲಿ ಎಲ್ಲ ಥರದ್ದು ಪ್ಲಾಸ್ಟಿಕ್ ಐಟಮು ಸಹಿತ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇರ್ತಿರ್ಬೋದು, ಗೋಲ್ಕು ಡಬ್ಬ ಆಗಿರ್ಬೋದು, ಮಕ್ಕಳಿಗೆ ಜಾಮಿಟ್ರಿ ಆಗಿರ್ಬೋದು, ಮಕ್ಕಳಿಗೆ ಸ್ಕೂಲ್ಗೆ ಏನೇನು ಬೇಕು ಪೆನ್ಸಿಲು ಅದೆಲ್ಲ ಪಾಕೆಟಲ್ಲಿ ತುಂಬ ಚೀಪಲ್ಲಿ ರೇಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬ್ಯಾಗು ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ಬಾಯ್ಸಿಗೆ ತಲೆ ಬಾಚ್ಕೊಳ್ಳೋದು ಬಾಚಣಿಗೆ ಆಗಿರ್ಬೋದು, ಶೇವಿಂಗ್ ಮಾಡ್ಕೊಳ್ಳೋ ಮಿಷಿನ್ ಆಗಿರ್ಬೋದು, ಸ್ಮೈಲಿ ಸ್ಟಿಕ್ಕರ್ಸ್ ಆಗಿರ್ಬೋದು, ನೋಡ್ತಿರ್ಬೋದು, ಚಾಕು ವೆರೈಟಿ ಚಾಕು ಎಲ್ಲ ಇರ್ತವೆ. ಬೇಗ ತೋರಿಸಿದ್ದೀನಿ, ಸ್ವಲ್ಪನೇ ತೋರಿಸಿರೋದು. ಇಲ್ಲಿ ನೋಡ್ತಿರ್ಬೋದು, ಈ ಸೈಡ್ ಬಂದರೆ 120 ರುಪೀಸ್ಗೆ ಯಾವುದಾದ್ರು ತೊಗೊಳ್ಳಿ. ಇದು ಸ್ಲಿಪ್ಪರ್ಸು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಅಷ್ಟೇ ಇಲ್ಲೊಂದು ಸರಿ ತೊಗೊಂಡೋಗಿದ್ದೆ 120 ರುಪೀಸ್ಗೆ ಸ್ಲಿಪ್ಪರ್ಸು. ಮಾಮೂಲಿ ಮನೆ ಹತ್ರ ಹಾಕೊಳ್ಳೋದಕ್ಕೆ ಈ ಥರದ್ದೇನು ತೊಗೊಂಡೋಗಿಲ್ಲ. ಚಿಕ್ಕ ಮಕ್ಳಿಗಂತೂ ಪುಟ್ಟ ಹಣ್ಣಿ ಸ್ಲಿಪ್ಪರ್ಸು ಎಷ್ಟು ಡಿಸೈನ್ ಆಗಿದೆ ನೋಡಿ, ಸೂಪರಾಗಿದೆ ಮಾತ್ರ. ಯಶು ಮನೇಲಿ ಇರ್ತಾಳಲ್ವ, ಅದಕ್ಕೆ ಯಶುಗೇನು ತೊಗೊಂಡಿಲ್ಲ. ಎಲ್ಲರೂ ಔಟ್ಸೈಡ್ಗೆ ಹೋಗ್ಬೇಕಾದ್ರೆ ಬಂದು ತೊಗೊಂಡೋದಾಯಿತು ಅಂತ. ತುಂಬ ಚೆನ್ನಾಗಿದೆ ಮಾತ್ರ ಸ್ಲಿಪ್ಪರ್ಸ್ ಎಲ್ಲ. ಬರೀ 120 ರುಪೀಸ್ಗೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ನೀವು ತೊಗೊಳ್ಬೋದು. ಇಲ್ಲಿ ಮಕ್ಕಳಿಗೆ ಬ್ಯಾಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಫಿಕ್ಸೆಡ್ ರೇಟೇ, ಕಡಿಮೆ ಕೊಡೋದೇ ಇಲ್ಲ. ಇಲ್ಲಿ ನೋಡೋದಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. 100 ರುಪೀಸ್ಗೆಲ್ಲ ಬಳೆ ತುಂಬ ಚೆನ್ನಾಗಿದೆ ಮಾತ್ರ. ಮತ್ತು ಸರ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ನೆಕ್ಲೆಸ್ ಆಗಿರ್ಬೋದು, ಶಾರ್ಟ್ ಚೈನ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸಹಿತ ಸಿಗುತ್ತೆ. ಬಳೆ ಒಂದೇ ಥರದ್ದಿಲ್ಲ, ವೆರೈಟಿ ಬಳೆ ಸಿಗುತ್ತೆ. ಗ್ಯಾರಂಟಿ ಬಳೆ ಆಗಿರ್ಬೋದು, ಸ್ಟೋನ್ ಬಳೆ ಮತ್ತು ಮಣಿ ಬಳೆ ಆಗಿರ್ಬೋದು, ಎಲ್ಲ ಥರದ್ದು ಸಹಿತ ಸಿಗುತ್ತೆ. ಬರೀ ಸಿಲ್ವರ್ ಕಲರ್ ಇರುತ್ತೆ ನೋಡಿ, ಶೈನಿಂಗ್ ಆಗಿ, ಅದೆಲ್ಲದು ಸಹಿತ ನಿಮಗೆ ಸಿಗುತ್ತೆ. ಈ ಸೈಡ್ ಬರೋದಾದ್ರೆ 15 ರುಪೀಸ್ಗೆ ಏನೇ ತೊಗೊಂಡ್ರು ಸಹಿತ 15 ರುಪೀಸು. ತುಂಬ ಚೆನ್ನಾಗಿದೆ. ಇಲ್ಲಿ 15 ರುಪೀಸ್ಗೆ 3 ಪೇರ್ 4 ಪೇರ್ ಆಗಿರ್ಬೋದು, ಏರ್ ಪಿನ್ ವೆರೈಟೀಸು ಏರ್ ಪಿನ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನನಗೆ ಆಡಂಬರ ಅನಿಸುತ್ತೆ ಫ್ರೆಂಡ್ಸ್, ಅದೆಲ್ಲ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಲಿಪ್ಸ್ಟಿಕ್ಕು ಸಹಿತ ಸಿಗುತ್ತೆ, ಲಿಪ್ ಬಾಂಬಿಂದ ಹಿಡ್ದು ಲಿಪ್ಸ್ಟಿಕ್ಕು ಸಹಿತ ಸಿಗುತ್ತೆ ನೋಡಿ. ಹೇರ್ ಆಕ್ಸೆಸರೀಸ್ ಎಷ್ಟೊಂದಿದೆ ಅಂತ ಮಕ್ಕಳಿಗೆ, ತುಂಬ ಚೆನ್ನಾಗಿದೆ ಮಾತ್ರ. ವೆರೈಟಿ ಕ್ಲಿಪ್ಸ್ ಇದೆ, ಚಿಕ್ಕ ಪುಟಾಣಿದು ಮಕ್ಕಳಿಗೆ ತಲೆಗೆ ಕ್ಲಿಪ್ ಸಿಗುತ್ತೆ. ನೈಪಾಲಿಶು ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಇದೆಲ್ಲದು ಸಹಿತ ಹೊಸದೇ, ಯಾವುದು ಸಹಿತ ಹಳೇದಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲದು ಸಹಿತ ಜಾಸ್ತಿ ತಂದಿಡ್ತಾರೆ. ಇಲ್ಲಿ ತುಂಬ ಜನ ಬರ್ತಾರಲ್ವ, ಬೇಗನೆ ಖಾಲಿ ಆಗುತ್ತೆ. ಮತ್ತು ಎಕ್ಸ್ಪೈರಿ ಡೇಟ್ ಆಗೋ ಅಂಥದ್ದು ಯಾವುದು ಸಹಿತ ತಂದಿಡೋದಿಲ್ಲ. ಬಾಚಣಿಗೆ ಆಗಿರ್ಬೋದು, ಗಾಳಿ ಬೀಸ್ಕೊಳ್ಳೋಕೆ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೈಲಿ ಥರದ್ದು ಆ ಥರದ್ದಾಗಿರ್ಬೋದು. ಮಕ್ಕಳಿಗೆ ರಿಬ್ಬನ್ಸ್ ಆಗಿರ್ಬೋದು, ಮಕ್ಕಳಿಗೆ ಆಟಾಡೋದಕ್ಕೆ ಚಿಕ್ಕ ಕೀ ಪಂಚ್ ಆಗಿರ್ಬೋದು. ನೋಡಿ, ಬಾಚಣಿಗೆಗಳು ಎಷ್ಟೊಂದಿದ್ದಾವೆ ಅಂತ. ಇದೆಲ್ಲದು ಸಹಿತ 10 ರುಪೀಸು, ಇಲ್ಲಾಂದರೆ 15 ರುಪೀಸು. ನೋಡ್ತಿರ್ಬೋದು 10 ರುಪೀಸ್ಗೆ ಎಷ್ಟೊಂದು ಥರದ್ದು ಬಾಚಣಿಗೆ ಸಿಗುತ್ತೆ ಅಂತ. ಲಿಪ್ ಬಾಂಬು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಲಿಪ್ ಬಾಮ್ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ನೋಡೋಣ, ಆದರೆ ನಿಮಗೆ ಹೋದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಚಿಕ್ಕ ಮಕ್ಕಳಿಗೆ 10 ರುಪೀಸ್. ನೋಡಿ ಎಷ್ಟುದ್ದ ಕ್ಲಿಪ್ ಇದೆ ಅಂತ. ಚಿಕ್ಕದು ಪುಟಾಣಿ ಕ್ಲಿಪ್ಸ್ ಅಷ್ಟು ಚೆನ್ನಾಗಿದೆ. ಮತ್ತು ಸ್ಟಿಕ್ಕರ್ಸ್ ಅಷ್ಟೇ, ಕೋನ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ಇದರೊಳಗಡೆ ಬಂದುಬಿಟ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ನನಗಂತೂ ಮನೇಲಿ ಇದ್ದು ಬೇಜಾರಾಗ್ತಾ ಇತ್ತು. ಇದೆಲ್ಲ ನೋಡೋಕ್ಕೆ ಸ್ವಲ್ಪ ಖುಷಿ ಆಯಿತು, ಹೆಣ್ಮಕ್ಳಿಗೆ ಹಾಗೆ ಅಲ್ವಾ. ಇದೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ನನಗೆ ಏನೇನು ಬೇಕೋ ಅದು ಮಾತ್ರ ತೊಗೊಂಡಿದ್ದೀನಿ, ನಿಮಗೆ ತೋರಿಸೋದಕ್ಕೆ ಅಂತ ವಿಡಿಯೋ ಶೂಟ್ ಮಾಡಿದ್ದೀನಿ ಅಷ್ಟೇ. ಮಕ್ಕಳಿಗೆ ಸ್ಟೋನ್ ಏರ್ ಪಿನ್ ಅಂತೂ ತುಂಬ ಸಖತ್ತಾಗಿದೆ ಮಾತ್ರ. 10 ರುಪೀಸು 15 ರುಪೀಸ್ಗೆ ಭರ್ಜರಿಯಾಗಿ ಸಿಗುತ್ತೆ. ಹೇರ್ ಬ್ಯಾಂಡ್ಸ್ ನೋಡಿ, ಇದೆಲ್ಲದು ಸಹಿತ 10 ರುಪೀಸು. ಯಾವುದಾದ್ರು ತಗೋ, ಹೇರ್ ಬ್ಯಾಂಡ್ಸು 10 ರುಪೀಸು. ಯಶಿಗೇನು ತೊಗೊಂಡಿಲ್ಲ, ಅವಳು ಕಿತ್ತಾಕೊಂಡ್ಬಿಡ್ತಾಳೆ, ಅದೊಂದೇ ಬೇಜಾರು. ಸುಮ್ಮನೆ ತೊಗೊಂಡು ಹಾಳು ಮಾಡೋದು ಎಂತಕ್ಕೆ ಅಂತ ಯಾವುದು ಹೇರ್ ಬ್ಯಾಂಡನ್ನು ತೊಗೊಂಡಿಲ್ಲ. ಪುಟಾಣಿ ಕ್ಲಿಪ್ಸು ಮಕ್ಕಳಿಗೆ ಚಿಕ್ಕದಾಗಿ ಡಿಸೈನ್ ಮಾಡೋದಕ್ಕೆ, ಹೇರ್ಗೆ ಡಿಸೈನ್ ಮಾಡ್ತಾರೆ ನೋಡಿ, ಅದೆಲ್ಲದಕ್ಕೂ ಸಹಿತ ಪುಟಾಣಿಗೆ ಕ್ಲಿಪ್ಸಸ್ಸು ಸಹಿತ ಸಿಗುತ್ತೆ. ಪೆನ್ನು ಸಹಿತ ಸಿಗುತ್ತೆ. ನೋಡ್ತಿರ್ಬೋದು ಎಲ್ಲದು ಕಾಫಿ ಸೋಸ ಜಾಲರಿ ಆಗಿರ್ಬೋದು, ಎಲ್ಲದು ಸಹಿತ
ಸಿಗುತ್ತೆ. ಪ್ರತಿಯೊಂದು ಸಹಿತ ಬಿಗ್ ಬಜಾರ್ ಅಂದರೆ ಎಲ್ಲದೂ ಸಹಿತ ಆಲ್ಮೋಸ್ಟು ಇರುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ದವ್ರು ನೋಡಿ ಈ ವಿಡಿಯೋ ಮೂಲಕ ನೋಡಿ ಅಂತ ಕೇಳ್ತೀನಿ ಅಷ್ಟೇ. ನೋಡಿ ಇದೆಲ್ಲದೂ ಸಹಿತ 5 ರೂಪೀಸು. ಏನೇ ತೊಗೊಂಡ್ರು ಸಹಿತ 5 ರೂಪೀಸ್ಗೆ ಒಂದು ಕ್ಲಿಪ್ಸ್ ಆಗಿರ್ಬೋದು. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ. ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರೋದು 15 ರೂಪೀಸು 20 ರೂಪೀಸ್ಗೆ ಈ ರೀತಿಯಾಗಿ ಕ್ಲಿಪ್ಪನ್ನು ಇಡ್ತಾರೆ. ನೈಲ್ ಪಾಲಿಶು ಅಷ್ಟೇ, ಚಿಕ್ಕ ಚಿಕ್ಕದೆಲ್ಲ 5 ರೂಪೀಸು 10 ರೂಪೀಸು, ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ 15 20 30 ರೂಪೀಸ್ವರೆಗೂ ಇದೆ. 30 ರೂಪೀಸೇ ಲಾಸ್ಟು. ಇಲ್ಲಿ ಏನಾದ್ರು ನಾವು ಬ್ಯಾಂಗಲ್ ಸ್ಟೋರಲ್ಲಿ ಆ ಒಂದು ನೈಲ್ ಪಾಲಿಶ್ ತೊಗೊಳ್ತೀವಿ ಅಂದರೆ 70 ರೂಪೀಸ್ 100 ರೂಪೀಸ್ ಆಗುತ್ತೆ ನೈಲ್ ಪಾಲಿಶ್ಗೆ. ಇಲ್ಲಿ ಆ ಥರದ್ದೆಲ್ಲ 30 ರೂಪೀಸ್ಗೆಲ್ಲ ಹೊಸ ನೈಲ್ ಪಾಲಿಶ್ ತೊಗೊಳ್ಬೋದು. ಇಲ್ಲೇ ನಾನು ನೈಲ್ ಪಾಲಿಶ್ ತೊಗೊಳ್ಳೋದು ಯಶುಗೆ ನೋಡಿ ತುಂಬ ಚಿಕ್ಕದು ಹೇರ್ ಆಕ್ಸೆಸರೀಸ್ ಎಲ್ಲ ಎಷ್ಟು ಪುಟಾಣಿಯಾಗಿದೆ ಅಂತ ತೊಗೊಳ್ಬೋದು. ಆರಾಮ್ಸೆ ಇಲ್ಲಿ ಬಂದರೆ ದುಡ್ಡನ್ನು ಸೇವ್ ಮಾಡಿಕೊಂಡೆ ಆರಾಮ್ಸಾಗಿ ಹೋಗ್ಬೋದು. ನೋಡಿ ಏರ್ ಪಿನ್ನ ನಮ್ಮಮ್ಮ ತೋರಿಸ್ತಾ ಇದ್ದಾರಲ್ವ, ಇದೆಲ್ಲದು ಸಹಿತ 20 ರೂಪೀಸ್ಗೆ ಸಿಗುತ್ತೆ. ದೊಡ್ಡದು ಕ್ವಾಲಿಟಿನೂ ಗಟ್ಟಿ ಇದೆ ಮಾತ್ರ. ತುಂಬ ನೋಡಿದೆ ಅಲ್ವ, ತುಂಬ ಗಟ್ಟಿಯಾಗಿದೆ. ಹೇರ್ ಬ್ಯಾಂಡ್ ಎಲ್ಲದು ಸಹಿತ ವೆರೈಟಿ ಹೇರ್ ಬ್ಯಾಂಡು. ಬರೀ ಒಂದೇ ಥರದ್ದಿಲ್ಲ, ಪ್ಲಾಸ್ಟಿಕ್ಕಿಂದ ಹಿಡ್ದು ಸ್ಟೋನ್ವರೆಗೂ ಮತ್ತು ಬಟ್ಟೆದೆಲ್ಲ ಹೇರ್ ಬ್ಯಾಂಡ್ ಬರುತ್ತೇನಲ್ವ, ಹುಲ್ಲನ್ನಲ್ಲಿ ಮಾಡಿರ್ತಾರಲ್ವ, ಅದೆಲ್ಲದು ಸಹಿತ ಇತ್ತು. ಇಲ್ಲಿ ನೋಡಿ ಬಾರ್ಬಿದು ಈ ರೀತಿಯಾಗಿ ಮಕ್ಕಳಿಗೆ ಆಟ ಆಡೋದಕ್ಕೆ ಗೊಂಬೆಗಳಾಗಿರ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಂತೂ ಮಕ್ಕಳಿಗಂತೂ ವಾವ್, ನೋಡ್ತಿರ್ಬೋದು ಹೇರ್ ಬ್ಯಾಂಡ್ ಎಷ್ಟೊಂದಿದೆ ಅಂತ. ಚೆನ್ನಾಗಿದೆ. ಹಬ್ಬಕ್ಕೆ ಈ ರೀತಿ ಎಲ್ಲರೂ ಫ್ರಾಕ್ ಹಾಕಿ ಫ್ರಾಕ್ ಥರದ್ದು ಡ್ರೆಸ್ ಕಲರನ್ನು ನೀವು ಹೇರ್ ಬ್ಯಾಂಡನ್ನು ಹಾಕಿದರೆ ತುಂಬ ಚೆನ್ನಾಗಿತ್ತು. ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಹಾಗೆ ಬೇಗನೆ ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ನಾನು ಬಟ್ಟೆ ತೊಗೊಂಡಿಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ತೋರಿಸಿದ್ದೀನಿ. ನೈಲ್ ಪಾಲಿಶ್ ಅಂತೂ ಸುರಿಮಳೆ ಅಂತಲೇ ಹೇಳ್ಬೋದು. ನೈಲ್ ಪಾಲಿಶ್ ಅಂತೂ ಸೂಪರಾಗಿದೆ. ನೈಲ್ ಪಾಲಿಶ್ ಕಲೆಕ್ಷನ್ ಅಂತೂ ಇಲ್ಲಿ ಹೇಳ್ಕೊಳಂಗಿಲ್ಲ. ತುಂಬ ವೆರೈಟಿ ನೈಲ್ ಪಾಲಿಶ್ ಎಲ್ಲ ಇದೆ. ಇಲ್ಲಿ ಲಾಂಗ್ ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಸೂಪರಾಗಿದೆ ಮಾತ್ರ. ಕತ್ತತ್ರ ಹಾಕ್ಕೊಳ್ಳೋದಾಗಿರ್ಬೋದು ಚೆನ್ನಾಗಿದೆ. ಕ್ವಾಲಿಟಿ ವೈಸು ಚೆನ್ನಾಗಿದೆ. 100 ರೂಪೀಸ್ಗೆಲ್ಲ ನಿಮಗೆ ಈ ಥರದ್ದೆಲ್ಲ ಸಿಗುತ್ತೆ. ಹೊರಗಡೆ ತೊಗೊಳ್ಳೋದಾದ್ರೆ 150 ರೂಪೀಸು 200 ಮೇಲೆ ನಿಮಗೆ ಈ ಥರದ್ದೆಲ್ಲ ಸಿಗುತ್ತೆ. ಇಲ್ಲಿ ನೀವು ನೋಡೋದಾದರೆ ಕೈಗೆ ಹಾಕೊಳ್ಳೋ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹೇರ್ ಬ್ಯಾಂಡ್ ಥರ ಆಗಿರ್ಬೋದು, ಕೈಗೆ ಬ್ಯಾಂಡ್ ಥರ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ಜಾತ್ರೆಯಲ್ಲೆಲ್ಲ ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಇವಾಗ ಇಲ್ಲೇ ಎಲ್ಲ ಸಿಕ್ಬಿಡುತ್ತೆ ಚೀಪಾಗೂ ಸಹಿತ. ಇದು ಸ್ಟೋನಿಂದೆಲ್ಲ 150 ರೂಪೀಸ್ಗೆ, ಒಂದು 30 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇಲ್ಲಿ ಬಳೆನೂ ಅಷ್ಟೇ, ತುಂಬ ಸೈಜಸ್ ಎಲ್ಲ ಇದೆ. 2.8 ಆ ರೀತಿಯಾಗಿ ಬಳೆ ಸೈಜೆಲ್ಲ ಸಿಗುತ್ತೆ ನಿಮಗೆ. ಒಂದೇ ಥರದ ಬಳೆ ಅಲ್ಲ, ತುಂಬ ವೆರೈಟಿ ಡಿಸೈನಲ್ಲೆಲ್ಲ ಸಿಗುತ್ತೆ. ತೋರಿಸ್ತಾ ಇದ್ದೀನಿ ಅಲ್ವಾ, ಸರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸಖತ್ತು ದೊಡ್ಡದಿದೆ ಮಾತ್ರ. ತುಂಬ ಚೆನ್ನಾಗಿತ್ತು ಮಾತ್ರ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಪರವಾಗಿಲ್ಲ. ಜಾಸ್ತಿ ತೀರಾ ಹಾಳಾಗಿದೆ ಅಂತ ಹೇಳೋ ಹಂಗಿಲ್ಲ. ಎಲ್ಲದೂ ಸಹಿತ ಹೊಸದೇ ನೋಡಿ. ಇವಾಗ ತಾನೇ ಎಲ್ಲ ಪ್ಯಾಕಿಂಗ್ ಮಾಡಿ ಪಾಪ ಕೆಳಗಡೆ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ದೀಪನೂ ಅಷ್ಟೇ, ದೀಪದ್ದೆಲ್ಲ ತುಂಬ ಚೀಪಾಗಿ ಸಿಗ್ತಾಯಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗಲಾರು ಇನ್ನೊಂದು ಸರಿ ದೀಪ ತೊಗೊಳ್ಬೇಕು. ದೀಪ ನಮ್ಮ ಮನೇಲಿ ಹಳೇದಾಗಿಬಿಟ್ಟಿದೆ. ದೀಪ ಎಲ್ಲ ತೊಗೊಂಡೋಗ್ಬೇಕು. ಚೆನ್ನಾಗಿತ್ತು ಎಲ್ಲ. ಪ್ರತಿ ಮನೆಗೆ ಏನೇನು ಐಟಮ್ ಬೇಕೋ ಅದೆಲ್ಲದೂ ಸಹಿತ, ಕಿಚನ್ನಿಂದ ಹಿಡ್ದು ಮನೆಗೆ ಏನೇನು ಐಟಮ್ ಬೇಕೋ ಅದೆಲ್ಲದೂ ಸಹಿತ ಸಿಗುತ್ತೆ. ಫುಲ್ಲು ಈ ಸೈಡ್ ಬರೋದಾದ್ರೆ ಲಾಸ್ಟಲ್ಲಿ ಇಲ್ಲಿ ಕ್ಯಾಶಿಯರ್ ಹತ್ರ ಹೇರ್ ಬ್ಯಾಂಡ್ ಈ ರೀತಿಯಾಗಿ ಸರ, ನೆಕ್ಲೆಸು ಮತ್ತು ಸ್ಪೆಕ್ಸು, ಬ್ಯಾಂಗಲ್ಸ್ ಅದೆಲ್ಲದು ಸಹಿತ ಫುಲ್ಲು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇಷ್ಟೇ. ಯಶಿಗೆ ಏನೇನು ಬೇಕು ಅದೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಆದರೆ ಈ ವಿಡಿಯೋದಲ್ಲಿ ತೋರ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರ್ತೀನಿ. ಮನೆಗೆ ಬಂದಿದ್ದ ತಕ್ಷಣ ಯಾಕೋ ಬಜ್ಜಿ ತಿನ್ನೋಂಗಾಗಿತ್ತು. ಹೊರಗಡೆ ಔಟ್ಸೈಡು ಏನೆಲ್ಲ ನೋಡ್ತಾ ಇದ್ದೆ ಅದೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ನಾನೇ ಬಜ್ಜಿ ಹಿಟ್ಟನ್ನು ಕಲಸಿದ್ದೆ. ನನ್ನ ಹಸ್ಬೆಂಡ್ ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ಬಜ್ಜಿ ಹಿಟ್ಟನ್ನು ನಾನೇ ಕಲಸಿ ಇವಾಗ ನನ್ನ ಹಸ್ಬೆಂಡ್ ಬಜ್ಜಿ ಬಿಡ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಬಜ್ಜಿ ಹಿಟ್ಟಿಗೆ ಕಡಲೆ ಹಿಟ್ಟು ಸ್ವಲ್ಪ, ರವೆ ಸ್ವಲ್ಪ ಹಾಕಿದ್ದೀನಿ. ಸಣ್ಣ ರವೆ ಹಾಕಿದರೆ ಇದು ಬೋಂಡ ಎಣ್ಣೆ ಕುಡಿಯೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ ಅಂತ ಸ್ವಲ್ಪ ಸೋಡಾ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಅಂತೂ ತುಂಬ ಖಾರ ಇತ್ತು ಫ್ರೆಂಡ್ಸ್. ನಮ್ಗೆ ಗೊತ್ತಿರಲಿಲ್ಲ ಖಾರ. ಒಂದೊಂದು ಬಜ್ಜಿ ಮೆಣಸಿನ್ಕಾಯಿ ಖಾರ ಇರುತ್ತೆ, ಹಾಗೆ ಕಡ್ಕೊಂಡು ತಿಂದರೆ ಸಖತ್ತು ಖಾರ ಆಗುತ್ತೆ. ಅದಕ್ಕೆ ಚಿಲ್ಲಿ ಪೌಡರ್ ಏನೋ ಹಾಕಿರಲಿಲ್ಲ, ಹಾಗೆ ಹಾಕಿದ್ದೆ, ಆದರೂ ಸಹಿತ ಖಾರ ಇತ್ತು. ಇದಕ್ಕೆ ಪುದೀನ ಚಟ್ನಿನೂ ಸಹಿತ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಶಾಪಿಂಗೆಲ್ಲ ಮಾಡ್ಕೊಂಬಂದಮೇಲೆ ತುಂಬಾ ಸುಸ್ತಾಗಿತ್ತು ಅಲ್ವಾ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಟೊಮೊಟೊ ಸಾರು ಮಾಡಿ, ರೈಸಿಗೆ ಟೊಮೊಟೊ ಸಾಂಬಾರು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತ. ನನ್ನ ಹಸ್ಬೆಂಡ್ಗಂತೂ ನಾನು ಮಾಡೋ ಟೊಮೊಟೊ ಸಾಂಬಾರು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ನೋಡಿ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದರೆ ಯಶು ಎಲ್ಲೋಗ್ಬಿಡ್ತಾಳೆ ಏನೋ ಅಂತ ಅವ್ರಿಗೆ ಭಯ. ಮನೇಲಿದ್ದರೆ ಯಶುದೇ ಚಿಂತೆ ಆಗ್ತಾ ಇರುತ್ತೆ. ಏನೇ ಕೆಲಸ ಮಾಡ್ತಾಯಿದ್ರು ಒಂದು ಕಡೆ ಕಣ್ಣು ಮಕ್ಳ ಮೇಲೆ ಇರಬೇಕು ಅಲ್ವ, ಇಲ್ಲಾಂದರೆ ಏನಾದ್ರು ಮೇಲೆ ಬೀಳಿಸ್ಕೊಂಡ್ಬಿಡ್ತಾಳೆ ಅಂತ ಅದೊಂದು ಭಯ ಆಗ್ತಾ ಇರುತ್ತೆ. ನೋಡಿ ಸಾಂಬಾರು ಕುದೀತಾ ಇದೆ. ಟೊಮೊಟೊ ಸಾರು ಸೂಪರಾಗಿದೆ ಮಾತ್ರ. ಒಗ್ಗರಣೆ ಕೊಟ್ಟಿದ್ದೆ ಲಾಸ್ಟಿಗೆ.
ನಮ್ಮನೇಲಿ ಒಂದೇ ಪ್ರಾಬ್ಲಮ್ ಫ್ರೆಂಡ್ಸ್, ನಾನು ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಟಿ ವಿ ಹಾಕೊಂಡ್ಬಿಡ್ತಾರೆ, ಸಾಂಗ್ ಬರ್ತಾ ಇರುತ್ತೆ, ಇಲ್ಲ ಏನಾದ್ರು ಒಂದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಆಲ್ಮೋಸ್ಟ್ ರೆಕಾರ್ಡ್ ಮಾಡ್ತಾ ಇರ್ತೀನಿ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ಮಾತ್ರ. ನನ್ನ ಹಸ್ಬೆಂಡ್ ಏನೇನೋ ಮಾತಾಡಿರ್ತಾರೆ, ನಾನು ಏನೇನೋ ಮಾತಾಡಿರ್ತೀನಿ, ಅದನ್ನೇ ಹಾಕೋಣ ಅಂದ್ಕೊಳ್ತೀನಿ, ಆದರೆ ಆಗೋದೇ ಇಲ್ಲ. ತುಂಬ ಚೆನ್ನಾಗಿದೆ ಪುದೀನ ಚಟ್ನಿ ಬಜ್ಜಿ, ವಾವ್ ಸೂಪರ್. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ನನ್ನ ಹಸ್ಬೆಂಡ್ ಬಜ್ಜಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮಾತ್ರ. ಬಿಸಿ ಬಿಸಿಯಾಗಿ ತಿನ್ನಬೇಕು, ಚೆನ್ನಾಗಿದೆ. ಅಪರೂಪಕ್ಕೆ ಒಂದ್ಸರಿ ಓದ್ಲು ಕಡಲೆ ಹಿಟ್ಟನ್ನು ಡಿಮಾರ್ಟಲ್ಲಿ ತರಿಸಿದ್ವಿ, ಮಾಡೇ ಇರಲಿಲ್ಲ. ಈ ತಿಂಗಳು ತರಿಸಿ ಹಾಗೆ ಇಟ್ಟಿದ್ದೀವಿ, ಅದಕ್ಕೆ ವೇಸ್ಟ್ ಆಗುತ್ತಲ್ಲ, ಹಳೇದಾಗ್ಬಿಡುತ್ತಲ್ಲ ಅಂತ. ನೋಡಿ ಬಜ್ಜಿ ಮತ್ತು ಇದು ಪುದೀನ ಚಟ್ನಿ, ಪುದೀನ, ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಅದೆಲ್ಲ ಫ್ರೈ ಮಾಡಿ ತುಂಬ ಚೆನ್ನಾಗಿ ಸ್ವಲ್ಪ ಕಡಲೆ ಹಾಕಿ ಮಾಡಿದ್ದೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಮಾಡಿದ್ದೆ. ನೋಡಿ ಯಶು ನಾನು ತೋರಿಸ್ತಿದ್ದೀನಿ ಅಂತ ಅವಳೇನೋ ತಂದು ತೋರಿಸ್ತಾ ಇದ್ದಾಳೆ. ಅವಳಂತೂ ಮುಂಚೆ ಬಜ್ಜಿ ತಿನ್ನೋಳು, ಈಗ ಯಾಕೋ ತಿಂತಾನೆ ಇಲ್ಲ ಅಲ್ವಾ ನಮ್ಮ. ಬಾಯ್ಲಿ ತೋರಿಸ್ಬಾ ಫ್ರೆಂಡ್ಸಿಗೆ ನಿನ್ನ ಮುಖನ, ಬಾಯ್ಲಿ. ಇವತ್ತು ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ ಯಶಿಗೆ, ತುಂಬ ಕೋಲ್ಡ್ ಆಗಿತ್ತು ಮತ್ತು ಜ್ವರ ಬಂದಿತ್ತು ಅಂತ. ಡಾಕ್ಟರ್ ಏನಂದ್ರು ಅಂತ ಕೇಳಿ, ಚಿನ್ನಿ ಡಾಕ್ಟ್ರ್ ಏನಂದ್ರಮ್ಮ ಹೇಳು, ಡಾಕ್ಟ್ರ್ ಏನಂದ್ರು? ಹಾಂ ಏನಂದ್ರಮ್ಮ ಡಾಕ್ಟ್ರು? ಹೇಳಿ ಏನಂದ್ರು ಅಂತ. ಮೊಟ್ಟೆ ಜಾಸ್ತಿ ತಿನ್ನಬಾರ್ದು ಅಂತ ಈ ಟೈಮಲ್ಲಿ, ತುಂಬ ಹೀಟ್ ಅಲ್ವಾ ಇವಾಗ, ತುಂಬ ಬಾಡಿ ಹೀಟ್ ಆಗುತ್ತೆ ಅಂತ. ಹಾಂ ಏನಮ್ಮ, ಮೊಟ್ಟೆ ಜಾಸ್ತಿ ತಿನ್ನಬೇಡ ಅಂತ ಹೇಳಿದ್ರಾ? ನೋಡಿ ಹೇಳ್ತಾಳೆ, ಬಂದಕ್ಕೆ ಹೇಳ್ತಾಳೆ, ಅಮ್ಮ ಮೊಟ್ಟೆ ತಿನ್ನಬೇಡ ಅಂತ ಹೇಳಿದ್ದಾರೆ ಅಂತ. ದಿನ ಅವಳು 2 ಎಗ್ಗನ್ನು ಒಂದೇ ಸರಿ ತಿನ್ಬಿಡೋಳು ಫ್ರೆಂಡ್ಸ್. ಅವಳಿಗೆ ಎಗ್ ಅಂದರೆ ತುಂಬ ಇಷ್ಟ. ಬೇಯಿಸ್ಕೊಟ್ರೆ ಬಾಯ್ಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ನೋಳು. ಅದು ತುಂಬ ಕಫ ಆಗಿಬಿಟ್ಟಿತ್ತು, ಕಫ ಅಂದರೆ ಓವರ್ ಕಫ ಆಗಿಬಿಟ್ಟಿತ್ತು. ರಾತ್ರಿ ಎಲ್ಲ ಮಲಗ್ತಾ ಇಲ್ಲ, ಗೊರ ಅಂತ ಸೌಂಡ್ ಎಲ್ಲ ಬರ್ತಾ ಇರೋದು. ಅದಕ್ಕೆ ಸ್ವಲ್ಪ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಟಾನಿಗೆಲ್ಲ ಕೊಟ್ಟಿದ್ದಾರೆ. ಇದು ತಿನ್ನಬೇಡ ಅಂತಿದ್ದಾರೆ ತಾನೇ, ಮೊಟ್ಟೆ ತಿನ್ನಬಾರ್ದು, ಮತ್ತು ಇನ್ನೇನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಜ್ಯೂಸು ಕುಡಿಬಾರ್ದು. ನೋಡಿ ಜ್ಯೂಸ್ ಕುಡಿತೀಯಲ್ಲ ನೀನು, ಜ್ಯೂಸು ಕುಡಿಬಾರ್ದು, ಚಾಕ್ಲೇಟ್ ತಿನ್ನಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು ಎಲ್ಲ ಹೇಳಿ ಕಳಿಸಿದಾರಾ. ಅದಕ್ಕೆ ಇವತ್ತಿಂದ ಏನು ತಿನ್ನಲ್ಲ ತಾನೇ. ಜಾಣ ಡಾಕ್ಟರ್. ಅಯ್ಯೋ ಚಾಕ್ಲೇಟ್ ತಿಂತೀಯ, ಚಾಕ್ಲೇಟ್ ತಿನ್ನಬಾರ್ದಮ್ಮ ಡಾಕ್ಟರ್. ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂತಾಳೆ, ಅದೇನೋ ಆಗಲ್ವಾ? ಅದೇನೋ ಆಗಲ್ವಂತೆ. ಸರಿ ಆಯಿತು, ಡೈರಿ ಮಿಲ್ಕ್ ಚಾಕ್ಲೇಟ್ ಮಾತ್ರ, ಇನ್ನೇನು ಬೇಡ ಆಯಿತಾ. ತಿಂತಡಿ ಬಜ್ಜಿ ಫ್ರೆಂಡ್ಸ್. ಟೇಸ್ಟ್ ಮಾಡ್ತೀನಿ, ಬಿಸಿ ತಣ್ಣಗಾಗ್ಬಿಟ್ರೆ ತಿನ್ನೋದಕ್ಕಾಗೋದಿಲ್ಲ. ಪುದೀನ ಚಟ್ನಿ, ವಾ ನನಗಂತೂ ತುಂಬ ಇಷ್ಟ ಪುದೀನ ಚಟ್ನಿ. ನಾನು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಔಟ್ ಸೈಡು ಚೆನ್ನಾಗಿರೋದಿಲ್ಲ. ಸಖತ್ತಾಗಿದೆ ಮಾತ್ರ. ಟಾನಿಕ್ ಈಗ ತಾನೇ ಕುಡ್ದಿಲ್ಲಮ್ಮ, ಒಣಮೆಣಸಿನ್ಕಾಯಿ ಫ್ರೈ ಹಾಕಿದ್ದೆ, ಚೆನ್ನಾಗಿದೆ ಮಾತ್ರ. ಜ್ವರ ಬಂದಿಲ್ಲಮ್ಮ. ನೋಡಿ ಜ್ವರ ಬಂದೆ ಟಾನಿಕ್ ಕುಡಿತೀನಿ ಅಂತ ಹೇಳ್ತಾಳೆ. ಪರವಾಗಿಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ರವೆ ಹಾಕಿದ್ದೆ, ಬಿಚ್ಚು ನೋಡೋಣ. ಇದಕ್ಕೆ ಸ್ವಲ್ಪ ರವೆ ಹಾಕಿದ್ದೆ, ಸಣ್ಣ ರವೆ ಹಾಕಿದ್ದೆ. ರವೆ ಹಾಕೋದ್ರಿಂದ ಎಣ್ಣೆ ಕುಡಿಯೋದಿಲ್ಲ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಬಿಚ್ಚಂಗಿಲ್ಲ, ಪಪ್ಪ ಬೈತೈತೆ ಮಗಳು, ಕುಡಿಯಬಾರ್ದು. ತುಂಬ ಚೆನ್ನಾಗಿದೆ. ಎಷ್ಟೋ ದಿನ ಆಗಿತ್ತು ಫ್ರೆಂಡ್ಸ್ ಆ ಬಜ್ಜಿ ತಿಂದು. ಬಜ್ಜಿ ಅಂದರೆ ತುಂಬ ಇಷ್ಟ ನನಗೆ, ಈರುಳ್ಳಿ ಬೋಂಡಾಗಿನ ಬಜ್ಜಿ ಇಷ್ಟ. ಏನಮ್ಮ, ಪುದೀನ ಚಟ್ನಿ ಕೊತ್ತಂಬರಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಆ ವಿಡಿಯೋನ ಎಂಡ್ ಮಾಡಿರಲಿಲ್ಲ. ಇವಾಗ ನೈಟ್ ಆಗ್ತಾ ಬರ್ತಾ ಇದೆ, ಮಲ್ಕೋಬೇಕು. ಕಣ್ಣೆಲ್ಲ ತುಂಬ ಉರಿತಾ ಇದೆ ನನಗಂತೂ. ತುಂಬ ಶಾಪಿಂಗೆಲ್ಲ ಜಾಸ್ತಿ ಏನು ಮಾಡ್ಕೊಂಬಂದಿಲ್ಲ. ಶಾಪಿಂಗೆಲ್ಲ ಮಾಡೋದಕ್ಕೆ ಎಲ್ಲ ಅಂಗಡಿಗೂ ಸಹಿತ ಓಡಾಡಿ ಡ್ರೆಸ್ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಓಡಾಡಿ ಫುಲ್ಲು ಕಾಲು ನೋವು ಬಂದಿದೆ. ಬಜ್ಜಿ ಮಾತ್ರ ಇವತ್ತು ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿತ್ತು ಮಾತ್ರ, ಸಖತ್ತಾಗಿತ್ತು. ಇವಾಗ ಇನ್ನೇನಿಲ್ಲ, ಮಲ್ಕೊಳ್ಳೋದಷ್ಟೇ. ಊಟ ಎಲ್ಲ ಆಯಿತು. ಟೊಮೊಟೊ ಸಾರು ಆವಾಗಲೇ ತೋರಿಸಿದ್ದೆ ಅಲ್ವಾ, ಸೂಪರಾಗಿತ್ತು ಮಾತ್ರ. ಬಜ್ಜಿಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿತ್ತು. ಮತ್ತು ಶಾಪಿಂಗಲ್ಲಿ ನಾನು ಬಿಗ್ ಬಜಾರ್ ಅಂತ ತೋರಿಸಿದ್ದೆ ಅಲ್ವಾ ಫ್ರೆಂಡ್ಸ್, ಅಲ್ಲಂತೂ ತುಂಬ ಅಫೋರ್ಡಬಲ್ಗೆ ಸಿಗುತ್ತೆ. ಅಲ್ಲಿ ಬೇಗನೆ ಎಲ್ಲದೂ ಸಹಿತ ಸೇಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲದೂ ಸಹಿತ ಹೊಸದಾಗೆ ತರಿಸೋದು, ಅಲ್ಲಿ ಹಳೇದೇನು ತರಿಸೋದಿಲ್ಲ. ಬಿಗ್ ಬಜಾರ್ ಅದು ದೊಡ್ಡ ಬಜಾರ್ ಅಂತಲೇ ಹೇಳ್ಬೋದು. ಎಲ್ಲ ಥರದ್ದು ಸಿಗುತ್ತೆ. ಮನೆಗೆ ಏನೇನು ಐಟಮ್ ಬೇಕು, ಮತ್ತು ಎಲ್ರಿಗೂ ಗರ್ಲ್ಸಿಗೆ ಏನೇನು ಐಟಮ್ ಬೇಕು ಅದೆಲ್ಲ, ಲಿಪ್ಸ್ಟಿಕ್ಕಿಂದ ಹಿಡ್ದು, ಕಾಜಲಿಂದ ಹಿಡ್ದು, ಮತ್ತು ಹೇರ್ ಬ್ಯಾಂಡ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಬರೀ 5 ರೂಪಾಯಿಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. 5 ರಿಂದ 10 ರೂಪಾಯಿಗೆ ಹೇರ್ ಆಕ್ಸೆಸರೀಸು ಎಲ್ಲದೂ ಸಹಿತ ಕಂಪ್ಲೀಟಾಗಿ ಆ ಒಂದು ಬಿಗ್ ಬಜಾರಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ನಾನೇನು ಜಾಸ್ತಿ ಶಾಪಿಂಗ್ ಏನು ಮಾಡ್ಕೊಂಬರೋದಕ್ಕೆ ಹೋಗಿಲ್ಲ. ಹೋಗೋದಾದರೆ ನೀವೆಲ್ಲರೂ ಇಲ್ಲೇ ನಿಯರ್ ಬೈ ಬೊಮ್ಮನಹಳ್ಳಿ ಮತ್ತು ಈ ರೀತಿ ಎಲೆಕ್ಟ್ರಾನ್ ಸಿಟಿ ಅಲ್ಲಿ ಹತ್ತಿರ ಇದ್ದರೆ ನೀವು ಇಲ್ಲಿ ಬಂದು ಹೋಗ್ಬೋದು. ದೂರ ಇದ್ರಂತೂ ಹೋಗೋದಕ್ಕಾಗೋದಿಲ್ಲ. ಅಲ್ಲಲ್ಲೇ ಬಿಗ್ ಬಜಾರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ಹತ್ರ ಅಂತೂ ದೊಡ್ಡ ಬಿಗ್ ಬಜಾರ್ ಇದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್,
ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಶು ಮಲ್ಕೊಂಡಿದ್ದಾಳೆ, ಒದ್ದಾಡ್ತಾ ಇದ್ದಾಳೆ. ನಾನು ಸಹಿತ ಮಲ್ಕೋಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ. ಲೈಕೇ ಮಾಡ್ತಾ ಇಲ್ಲ. ಹಾಗೆ ಸಹಿತ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇನೇನಿಲ್ಲ. ಈ ವಿಡಿಯೋ ಇಷ್ಟ ಆಯಿತಾ, ಏನು ಅನ್ನಿಸ್ತು ಅಂತ ಹೊಸ್ದಾಗಿ ನೋಡ್ತಾ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದೇ ಮಾಡಿತಾ ಇದ್ದೀರಾ. ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ಒಂಥರ ಇವರು ಕಮೆಂಟ್ ಮಾಡಿದ್ದಾರೆ ಅಂತ ಒಂಚೂರು ನೆಮ್ಮದಿ ಸಿಗುತ್ತೆ. ಅಷ್ಟೇನೇನಿಲ್ಲ ಆಯಿತಾ. ಓಕೆ ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್. ಬಾಯ್.